Hi student, welcome back to account class. Today in this class we learn direct method, right? So for what we are learning this direct method? To calculate interest on drawing, right? As you studied in previous class, you studied about product method. In this class we study direct method, right? Means under this method how we calculate interest on drawing, right? So under this method, interest on drawing is calculated on each item of drawing separately at the specified rate of interest. Means here how we calculate under this method? Interest on drawing is calculated on each item of drawing separately. Each item of drawing separately with given rate of interest, means at a specified rate of interest. Means ಈ ಕ್ಲಾಸ್ದಾಗ ನಾವು ಕಲಿಬೇಕಾದ ಡೈರೆಕ್ಟ್ ಮೆಥಡ್. ಪ್ರೀವಿಯಸ್ ಕ್ಲಾಸ್ದಾಗ ಕಲ್ತಿದ್ದೆ ಯಾವ್ದಿತ್ತಲ್ರಿ, ಪ್ರಾಡಕ್ಟ್ ಮೆಥಡ್ದಾಗ ಕ್ಯಾಲ್ಕುಲೇಷನ್ ಮಾಡೋದು ಕಲ್ತಿದ್ದೀರಿ. ಈ ಕ್ಲಾಸ್ದಾಗ ಡೈರೆಕ್ಟ್ ಮೆಥಡ್ದಾಗ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಕಲಿಬೋದು ರೀ. ಸೊ ಅಂಡರ್ ದಿಸ್ ಮೆಥಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಕ್ಯಾಲ್ಕುಲೇಟ್ ಆನ್ ಈಚ್ ಐಟಮ್ ಆಫ್ ಡ್ರಾಯಿಂಗ್ ಸೆಪ್ರೇಟ್ಲಿ. ಈ ಮೆಥಡ್ದಾಗ ಏನು ಕಲಿಬೇಕಂದ್ರೆ ಪ್ರತಿಯೊಂದು ಡ್ರಾಯಿಂಗ್ ಅಮೌಂಟ್ ಮ್ಯಾಗ ನಾವು ಸೆಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರ್ತೈತೆ ರೀ, ರೈಟ್? ಅದು ಹೆಂಗೆ ಹೇಳ್ರಿ? ಎಟ್ ಅ ಸ್ಪೆಸಿಫೈಡ್ ರೇಟ್ ಆಫ್ ಇಂಟ್ರೆಸ್ಟ್. ಅದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರಲ್ಲ, ಅದು ರೇಟ್ ಆಫ್ ಇಂಟ್ರೆಸ್ಟ್ ರೀ ಪ್ರತಿಯೊಂದು ಅಮೌಂಟ್ ಮ್ಯಾಗ ತಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತೆ ರೀ. ಸೊ ಇನ್ ದಿಸ್ ವಿ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ದಿ ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ವಾಟ್? ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ರೇಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 12, ರೈಟ್? ಈ ಮೆಥಡ್ದಾಗ ನಾವು ಈ ಫಾರ್ಮುಲಾದಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕಂಡುಹಿಡಿಬೋದು ರೀ, ರೈಟ್? ಯಾವ್ದು ಫಾರ್ಮುಲಾ ಹೇಳ್ರಿ? ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ರೇಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 12. ದಿಸ್ ಈಸ್ ದಿ ಫಾರ್ಮುಲಾ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಡೈರೆಕ್ಟ್ ಮೆಥಡ್, ರೈಟ್? ಸೊ ಪ್ಲೀಸ್ ನೋಟ್ ಡೌನ್ ದಿಸ್ ಫಾರ್ಮುಲಾ, ರೈಟ್? ಈ ಫಾರ್ಮುಲಾ ಸ್ವಲ್ಪ ನೋಟ್ ಡೌನ್ ಮಾಡಿ ಇಟ್ಕೋರಿ, right? Later in the calculation part we use this formula, right? So understood na? Under this method how we calculate interest on drawing? Interest on drawing is calculated by using the formula amount of drawing into rate into outstanding month divided by 12. ಈ ಫಾರ್ಮುಲಾ ತಗೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ನಾವು ಈ ಮೆಥಡ್ದಾಗ ಕಂಡುಹಿಡಿಬೇಕಾಗ್ತೈತೆ, ರೈಟ್? ಸೊ ಲೆಟ್ಸ್ ಗೋ ಫಾರ್ ಆನ್ ಎಕ್ಸಾಂಪಲ್, ರೈಟ್? So we go for an example. Here first of all we read the given problem, right? First of all we clarify the problem. What is the problem adala neatagi clarify madbekri. So I read the problem here. Arun and Varun are partner in a firm, right? Yaar partner adarri? Arun and Varun are two partners in a firm. Arun's drawing for the year 2019-20 are given as under. Yaar the drawing re? Arun's drawing for the year 2019-20 are given as under. 2019-20 ಈ ಫೈನಾನ್ಸಿಯಲ್ ನಡುವೆ ಅರುಣ್ ವ್ಯಕ್ತಿ ಏನು ಮಾಡಿದಾರೆ? ಕೆಲವೊಂದು ಅಮೌಂಟ ಬಿಸ್ನೆಸ್ನಿಂದ ಪರ್ಸನಲ್ ಯೂಸಿಗೆ ತಗೊಂಡಾರ, ರೈಟ್? ದಟ್ ಈಸ್ ವಿ ಕಾಲ್ಡ್ ಅರುಣ್ಸ್ ಡ್ರಾಯಿಂಗ್, ರೈಟ್? ಅರುಣ್ ಅಂತ ವ್ಯಕ್ತಿ ಈ ವರ್ಷದಾಗ ಕೆಲವೊಂದು ಅಮೌಂಟ್ ರೀ ಬೇರೆ ಬೇರೆ ಡೇಟಿಗೆ ತೊಗೊಂಡಾರ. ಅದನ್ನು ಯಾವ ಡೇಟಿಗೆ ಎಷ್ಟು ಅಮೌಂಟ್ ತೊಗೊಂಡ ಅನ್ನೋದ್ರಿ ಪ್ರಾಬ್ಲಮ್ದಾಗ ಕ್ಲಿಯರ್ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ವಿ ಕ್ಲಿಯರ್ ದ್ಯಾಟ್. ಫಸ್ಟ್, on 30th/6/2019 he withdrew rupees 2000. On 1/11/2019 he withdrew rupees 6000. On 31st/12/2019 he withdrew rupees 4000, and on 1/2/2020 he withdrew rupees 2000, right? So they asked to calculate. So here calculate interest on drawing at 12% per annum. That is 12% is rate of drawing, that is the rate of interest, 12% per annum under direct method. This is most important. Previous class ದಾಗ ಕಲ್ತದ್ದು ಪ್ರಾಬ್ಲಮ್ ಸೇಮ್ ಐತ್ರಿ. ಇದೇ ಪ್ರಾಬ್ಲಮ್ ನಾನು ನಿಮಗೆ ಪ್ರಾಕ್ಟೀಸ್ ವರ್ಕ್ ಬಿಡ್ಸಕ್ಕೆ ಹೇಳಿನ್ರಿ. ಸೇಮ್ ಪ್ರಾಬ್ಲಮ್ ಐ ಗಿವನ್ ಯು ಟು ಸಾಲ್ವ್ ಇನ್ ಪ್ರಾಕ್ಟೀಸ್ ವರ್ಕ್, ರೈಟ್? ಬಟ್ ದ್ಯಾಟ್ ವಾಸ್ ಇನ್ ವಿಚ್ ಮೆಥಡ್? Product method, right? I asked to solve you under product method, same problem, but here we are solving this problem under which method? Direct method. So they clearly mention in the question paper here,
ಕ್ವಶನ್ ಪೇಪರ್ದಾಗ ಕ್ಲಿಯರ್ ಮೆನ್ಷನ್ ಆಗಿರ್ತೈತೆ ರೀ ಪ್ರಾಡಕ್ಟ್ ಮೆಥಡ್ದಾಗ ಬಿಡಿಸೋದಾ ಅಥವಾ ಡೈರೆಕ್ಟ್ ಮೆಥಡ್ದಾಗ ಬಿಡಿಸೋದಾ ಅಥವಾ ಎವ್ರೇಜ್ ಮೆಥಡ್ದಾಗ ಬಿಡಿಸೋದು ಅಂತ ಕೊಟ್ಟಿರ್ತಾರೆ ರೀ ರೈಟ್. ಸೊ ಇಲ್ಲಿ ಯಾವ ಮೆಥಡ್ದಾಗ ಹೇಳಿದಾರೆ ಹೇಳ್ರಿ, ಎಸ್ ಅಂಡರ್ ಡೈರೆಕ್ಟ್ ಮೆಥಡ್ ಫಾರ್ ದ ಇಯರ್ ಎಂಡಿಂಗ್ 31st March 2020 right. So as you already solved this problem under product method, same problem now we are solving under direct method right. So here first of all question clear ತಿಳ್ಕೋದ್ರಿ. ಕ್ವಶನ್ದಾಗ ಮೊದಲು ಕೊಟ್ಟದ್ದು ಯಾವ ಮೆಥಡ್ದಾಗ ಬಿಡ್ಸಕ್ಕೆ ಹೇಳಿದಾರೆ ನೋಡ್ಬೇಕ್ರಿ. ಯಾವ ಮೆಥಡ್ದಾಗ ಹೇಳಿದಾರೆ ಹೇಳ್ರಿ, ಎಸ್ ಫಸ್ಟ್ ಆಫ್ ಆಲ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಹಿಯರ್ under which method they asked to solve, under which method they asked to solve here, yes under direct method. So first of all under which method they asked to solve we must be give the title. ಮೊದಲು ಏನು ಮಾಡಬೇಕಂದ್ರೆ ಟೈಟಲ್ ಕೊಡಬೇಕ್ರಿ. ಯಾವ ಮೆಥಡ್ ಆಗೈತ್ರಿ, ಅಂಡರ್ ಡೈರೆಕ್ಟ್ ಮೆಥಡ್. ಸೊ ಐ ವಿಲ್ ರೈಟ್ ಹಿಯರ್ sorry under yes first of all you must give the title under which method you are solving. ಯಾವ ಮೆಥಡ್ದಾಗ ಬಿಡಿಸಾಕ್ತಿರ ಥರ ಮೊದಲ ಟೈಟಲ್ ಕೊಡ್ಬೇಕ್ರಿ ಅಂಡರ್ ಡೈರೆಕ್ಟ್ ಮೆಥಡ್. ಈಗ ರೀ ಡೈರೆಕ್ಟ್ ಮೆಥಡ್ದಾಗ ಬಿಡಿಸಬೇಕಾದ್ರೆ ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ ಅವರು ರೈಟ್. ಇನ್ ದ ಪ್ರೀವಿಯಸ್ ಸ್ಲೈಡ್ ವಿ already learned that one right, and I also asked you to note down that one right. ಅದನ್ನು ನಿಮ್ಗೆ ನೋಟ್ ಡೌನ್ ಮಾಡಂತ ಹೇಳೇನ್ರಿ. ಫಾರ್ಮುಲಾ ಯಾವ್ದು ಹೇಳ್ರಿ, ಅಂಡರ್ ಡೈರೆಕ್ಟ್ ಮೆಥಡ್ ಬಿಡಿಸಬೇಕಾದ್ರೆ ರೀ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಫಾರ್ಮುಲಾ ಅಂತ ಹೇಳ್ರಿ. ಎಸ್ ಪ್ಲೀಸ್ ಗಿವ್ ಮಿ ದಿ ಫಾರ್ಮುಲಾ. ಎಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಎಸ್ ವಾಟ್ಸ್ ದ ಫಾರ್ಮುಲಾ, interest on drawing, yes interest on drawing is equal to amount of drawing, just I write only amount. Amount means amount of drawing into amount of drawing into s rate into s outstanding month s divisible by 12 divisible by 12. This is the formula. ಈ ಫಾರ್ಮುಲಾ ಸಹಾಯದಿಂದ ನಾವು ಡೈರೆಕ್ಟ್ ಮೆಥಡ್ದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರ್ತೈತೆ. ಸೊ ಒನ್ಸ್ ಅಗೇನ್ ಗಿವ್ ದಿ ಫಾರ್ಮುಲಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಅಮೌಂಟ್. ನಾ ಇಲ್ಲಿ ಅಮೌಂಟ್ ಅಷ್ಟೇ ಬರ್ದೇನ್ರಿ. ಅಮೌಂಟ್ ಮೀನ್ಸ್ ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ರೇಟ್ 12%, outstanding month divided by 12. By using this formula we need to calculate interest on drawing under direct method right. Let's we go for one by one here. So as I already told in the meaning, under this method interest on drawing is calculate on each item of drawing separately. Each item of drawing separately. Each item means ಪ್ರತಿಯೊಂದು ಅಮೌಂಟ್ ಮ್ಯಾಗ ಸೆಪ್ರೇಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ ಇಲ್ಲಿ. ಸೊ 2000 ಮ್ಯಾಗ ಸೆಪ್ರೇಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ, 6000 ಮ್ಯಾಗ ಸೆಪ್ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ, 4000 ಮ್ಯಾಗ ಸೆಪ್ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ, ಮತ್ತು 2000 ಮ್ಯಾಗ ಸೆಪ್ರೇಟ್ಲಿನ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ಪ್ರತಿಯೊಂದು ಡ್ರಾಯಿಂಗ್ ಅಮೌಂಟ್ ಮ್ಯಾಗ ಸೆಪ್ರೇಟ್ಲಿನೇ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಸೊ ಈಗ ಇಲ್ಲಿ ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ಅಮೌಂಟ್ ಇರ್ತಿದ್ರೆ ಆ ಅಮೌಂಟ್ ಮ್ಯಾಗ ಸೆಪ್ರೇಟ್ಲಿನೇ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಈಗ ಸೆಪ್ರೇಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟು ಡೇಟ್ ಇದಾವೆ ರೀ, 4 ಡೇಟ್ ಇದಾವೆ. ಮೀನ್ಸ್ ಆ ಫೈನಾನ್ಸಿಯಲ್ ಇಯರ್ದಾಗ ರೀ ಎಷ್ಟು ಸಲ ವಿತ್ಡ್ರಾ ಮಾಡಿದಾರೆ, 4 ಟೈಮ್ ಡಿಫ್ರೆಂಟ್ ಡೇಟ್ಗೆ ಡಿಫ್ರೆಂಟ್ ಅಮೌಂಟ್ ವಿತ್ಡ್ರೂ ಮಾಡಿದ್ದಾರೆ ರೈಟ್. ಈಗ 4 ಟೈಮ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ, ಸೊ ಫಸ್ಟ್ ಟೈಮ್ ಯಾವ ಡೇಟಿಗೆ ವಿತ್ಡ್ರೂ ಮಾಡಿದಾರೆ ಆ ಡೇಟ್ ಮ್ಯಾಗ ಎಷ್ಟು ಇಂಟ್ರೆಸ್ಟ್ ಆಗ್ತೈತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತೆ ರೀ ರೈಟ್. ಸೊ ಫಸ್ಟ್ ಡೇಟಿಗೆ ಯಾವ ತೊಗೊಂಡಾರ ಹೇಳ್ರಿ, ಎಸ್ 30th 6 yes 2019 30th 6 2019 ಈ ಡೇಟ್ ಅಮೌಂಟ್ಗೆ ಎಷ್ಟು ಡ್ರಾಯಿಂಗ್ ಆಗ್ತಿತ್ತು ನೋಡ್ಬೇಕ್ರಿ. ಅದಕ್ಕೆ ಆ ಡೇಟ್ ಬರ್ತೇನೆ ರೀ, ಆ ಡೇಟ್ ಅಮೌಂಟ್ಗೆ ಎಷ್ಟು ಡ್ರಾಯಿಂಗ್ ಆಗ್ತಿತ್ತು ನೋಡ್ಬೇಕಿದ್ರಿ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ separately on each item of drawing separately. So I will take separate amount here
with separate given date. So first on this date how much he withdrew, ಈ ಡೇಟಿಗೆ ವಿತ್ಡ್ರೂ ಮಾಡಿದಾರೆ ಅಮೌಂಟ್ ಆಫ್ ಡ್ರಾಯಿಂಗ್, ಎಷ್ಟು ಅಮೌಂಟ್ ಡ್ರಾಯಿಂಗ್ ಮಾಡಿದ್ದಾರೆ, ಎಸ್ ಇಟ್ ಈಸ್ 2000 ಐತ್ರಿ ಇಂಟು ರೈಟ್ ಇಲ್ರಿ ಡೇಟ್ ಅಮೌಂಟ್ ಆಫ್ ಡ್ರಾಯಿಂಗ್ ಡೇಟ್ ಐತ್ರಿ, ಅಮೌಂಟ್ ಆಫ್ ಡ್ರಾಯಿಂಗ್ ಇದು ಆದ ನಂತರ ರೇಟ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಕ್ವಶನ್ ಪೇಪರ್ದಾಗ ಕೊಟ್ಟಿರ್ತಾರೆ ರೈಟ್, ದೇ ಆಲ್ರೆಡಿ ಗಿವನ್ ಇನ್ ಕ್ವಶನ್. ಎಷ್ಟು ಕೊಟ್ಟಿದ್ದಾರೆ ರೀ 12% ಪರ್ annum. ಸೊ ಇಲ್ಲಿ ಎಷ್ಟು ಬರಿಬೇಕು ಹೇಳ್ರಿ, ನಾ ಸಿಂಪ್ಲಿ 12% ಬರೀತಾನೆ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಈಗಾಗಲೇ ಪ್ರಾಡಕ್ಟ್ ಮೆಥಡ್ದಾಗ ಕಲ್ತಿದ್ದೀರಿ. ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಆ ಅಮೌಂಟ್ ರೀ ಆ ವರ್ಷದಾಗ ಎಷ್ಟು ತಿಂಗಳು ಯೂಸ್ ಮಾಡಿದ ನೋಡ್ಬೇಕಾಗ್ತೈತೆ ರೀ. ಈಗ ನಮ್ಮದು ವರ್ಷ ಯಾವ್ದೈತೆ ರೀ 1920 ಅಂದರೆ 1st April 2019 ಸ್ಟಾರ್ಟ್ ಆಗ್ತೈತೆ ರೀ ಮತ್ತು ಮುಗಿತೈತೆ ಹೇಳ್ರಿ 31st March 2020 ಮುಗಿತೈತೆ ರೀ. ಅಂದ್ರೆ ಮಾರ್ಚ್ 2020ವರೆಗೆ ಕೌಂಟ್ ಮಾಡ್ಬೇಕು ನಾವು. ಮಾರ್ಚ್ ಅಂದರೆ ಎಷ್ಟನೇ ತಿಂಗಳು ರೀ, ಎಸ್ 3rd ಮಂತ್ ರೈಟ್, 3rd ಮಂತ್ ಬರ್ತೈತೆ ರೀ. ಸೊ ಈಗ ನಾವೇನು ಮಾಡ್ಬೇಕಂದ್ರೆ ಈ ಡೇಟ್ದಿಂದ ಹಿಡಿದ್ರಿ 31st March 2020ವರೆಗೆ ಎಷ್ಟು ಮಂತ್ ಆಗ್ತಾವ ಅನ್ನೋದು ನೋಡ್ಬೇಕಾಗ್ತೈತೆ ರೀ. ಎಲ್ಲಿಂದ ಹಿಡಿದು ಹೇಳ್ರಿ, ಈ ಡೇಟ್ದಿಂದ ಹಿಡಿದ್ರಿ ಅಂದರೆ ವಿತ್ಡ್ರಾನ್ ಮಾಡಿದ ಡೇಟಿಂದ ಹಿಡ್ದ 31st March 2020ವರೆಗೆ ಎಷ್ಟು ಮಂತ್ ಆಗ್ತಿತ್ತು ಅನ್ನೋದು ಕೌಂಟ್ ಮಾಡ್ಬೇಕ್ರಿ. ಈಗ ಮಂತ್ ಕೌಂಟ್ ಮಾಡ್ಬೇಕಾದ್ರೆ ಸೊ ಇಲ್ಲಿ ನೋಡ್ರಿ ಯಾವ ಡೇಟಿಗೆ ತೊಗೊಂಡಾರಿ, 30th 6 ಮೀನ್ಸ್ ಲಾಸ್ಟ್ ಡೇ ಆಫ್ ದಿ ಜೂನ್ ಮಂತ್, ಜೂನದ ಲಾಸ್ಟ್ಗೆ ತೊಗೊಂಡಾರ ಅವ್ರು 30ನೇ ಡೇಟಿಗೆ ರೀ ರೈಟ್. ಆನ್ 30th June he withdrew. It means he not use this amount in the month of June. ಜೂನ್ ಮಂತ್ ಇದನ್ನು ಯೂಸ್ ಮಾಡಿಲ್ರಿ ಅವ್ರು. ಯಾಕೆ ಯೂಸ್ ಮಾಡಿಲ್ಲ ಹೇಳ್ರಿ, ಲಾಸ್ಟ್ ಡೇಟಿಗೆ ತೊಗೊಂಡಾರ. ಸೊ ಜೂನ್ ಮಂತ್ ಏನು ಮಾಡೋದಿಲ್ಲ ರೀ ನಾವು ಇಲ್ಲಿ ಕೌಂಟಿಗೆ ತೊಗೋಬಾರ್ದ್ರಿ, ಯಾಕಂದ್ರೆ ಆ ಮಂತ್ ಯೂಸ್ ಮಾಡಿಲ್ಲ ಅವರು. ಸೊ ಆಫ್ಟರ್ ಜೂನ್ ಆದ ನಂತರ ಬರುವಂಥ ತಿಂಗಳು ಯಾವ್ದು ಹೇಳ್ರಿ, ಜುಲೈ. ಅದನ್ನ ಎಷ್ಟನೇ ತಿಂಗಳ ಕೌಂಟ್ ಆಗ್ತಿದ್ರಿ 7 ರೈಟ್. ಸೊ 6 ಆದ ನಂತರ ಮಂತ್ ಬರೋದು ಹೇಳ್ರಿ 7. ಸೊ ಈಗ ನಾ ಕೌಂಟ್ ಮಾಡೋದು ನೋಡ್ರಿ, 6 ಬಿಡ್ತೇನೆ ರೀ. ಯಾಕೆ 6 ಬಿಡ್ತೇನೆ ಹೇಳ್ರಿ, 30th ಇದ್ರೆ ಲಾಸ್ಟ್ ಡೇಟಿಗೆ ಇದ್ರೆ, ಲಾಸ್ಟ್ ಡೇಟ್ ಇದ್ರೆ ಇದನ್ನು ಬಿಡೋದ್ರಿ, ಮತ್ತು ಫಸ್ಟ್ ಡೇಟಿಗೆ ತೊಗೊಂಡ್ರೆ ಅದನ್ನು ಕೌಂಟ್ ಮಾಡೋದಿರ್ತೈತೆ ರೀ ರೈಟ್. ಸೊ ಲಾಸ್ಟ್ ಡೇಟ್ ಇದಕ್ಕೆ ಅದಕ್ಕೆ 6 ಬಿಡ್ತೇನೆ ರೀ. ಸೊ ಆಫ್ಟರ್ ಜೂನ್ ವಿಚ್ ಮಂತ್ ಕಮ್ಸ್, ಜುಲೈ, ದಟ್ ಈಸ್ 7. ಸೊ ಐ ಕೌಂಟ್ ಫ್ರಾಮ್ 7, 8, 9, 10, 11, 12, then 1, 2, 3 ರೈಟ್. ಅಪ್ ಟು 3 ಮೀನ್ಸ್ 31st March. ಎಷ್ಟು ಮಂತ್ ಆಗ್ತಿತ್ತು ಹೇಳ್ರಿ, 9. ಔಟ್ಸ್ಟ್ಯಾಂಡಿಂಗ್ ಮನ್ಸ್ 9 ತಿಳಿತ್ರಿ. 6 ಬಿಡೋದ್ರೆ 7, 8, 9, 10, 11, 12, 1, 2, 3 ಅಪ್ ಟು 3rd ಮಂತ್ಸ್ ಆಫ್ ದಿ 2020 ರೈಟ್. ಸೊ ಅದನ್ನು ತೊಗೋಬೇಕಾರೆ ಡಿವೈಸಬಲ್ ಬೈ 12, ಡಿವೈಸಬಲ್ ಬೈ 12 ಫಾರ್ಮುಲಾ 12 ತೊಗೋಬೇಕ್ರಿ. ಈಗ ಇದನ್ನೇನು ಮಾಡ್ಬೇಕ್ರಿ, ಆ್ಯಸ್ ಇಟ್ ಈಸ್ ಕ್ಯಾಲ್ಕುಲೇಟರ್ದಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ ರೈಟ್. ಯು ಹ್ಯಾವ್ ಎವ್ರಿ ಒನ್ ಕ್ಯಾಲ್ಕುಲೇಟರ್, ಸೊ ಪ್ಲೀಸ್ ಟೇಕ್ ದಿ ಕ್ಯಾಲ್ಕುಲೇಟರ್ ಆ್ಯಂಡ್ ಗೋ ಆನ್ ಕ್ಯಾಲ್ಕುಲೇಷನ್. ಎಸ್ 2000 ಓಕೆ ಇಂಟು 12, ಎಸ್ ಆಫ್ಟರ್ 12 ಪರ್ಸೆಂಟೇಜ್, ಎಸ್ ಇಂಟು 9 ಡಿವೈಸಲ್ ಬೈ 12 ಆ್ಯಸ್ ಇಟ್ ಈಸ್. ಈ ಹೆಂಗೆ ಕೊಟ್ಟಿದ್ದಾರಲ್ರಿ ಅದೇ ಥರ ಕ್ಯಾಲ್ಕುಲೇಟರ್ದಾಗ ನೀವೇನು ರೀ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ಬೋದು ರೀ. 2000 ಮೊದಲು ತೊಗೋಬೇಕ್ರಿ ಇಂಟು 12 ಆಗ್ತೈತೆ ರೀ. 12 ಆದ ನಂತರ ಪರ್ಸೆಂಟೇಜ್ ಮಾರ್ಕ್ ಇರ್ತೈತೆ ರೀ ಕ್ಯಾಲ್ಕುಲೇಟರ್ದಾಗ ರೀ, ಪರ್ಸೆಂಟೇಜ್ ಮಾರ್ಕ್ ಪ್ರೆಸ್ ಮಾಡಿರಿ ಇಂಟು 9 ಡಿವೈಸಲ್ ಬೈ 12 ರೈಟ್. ಆ್ಯಸ್ ಇಟ್ ಈಸ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿರಿ. ಸೊ ಎಷ್ಟು ಬರ್ತಿದ್ರಿ ಆನ್ಸರ್ ರೀ, ಎಸ್ 180. ಇಟ್ ಈಸ್ 180 ರೈಟ್. ಸೊ ಈ ಥರ ಪ್ರತಿಯೊಂದು ಅಮೌಂಟ್ ಮ್ಯಾಗ ಸೆಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಈಗ ಒಂದೇ ಅಮೌಂಟ್ ಮ್ಯಾಗ ತೆಗೆದ್ರಿ. ಸೆಕೆಂಡ್ ಅಮೌಂಟ್ ನೋಡ್ರಿ ಯಾವ ಡೇಟಿಗೆ ತೊಗೊಂಡಾರಿ, ಎಸ್ 1/11/2019 ಈ ಡೇಟಿಗೆ ತೊಗೊಂಡಾರ. ಎಷ್ಟು ತೊಗೊಂಡಾರ ನೋಡ್ರಿ ಅಮೌಂಟ್ ರೀ, ಎಸ್ 6000 ತೊಗೊಂಡಾರ. 6000 ಇಂಟು ರೇಟ್ ಯಾವ ರೇಟ್ ಐತೆ ರೀ, ಸೇಮ್ ರೇಟರ್ ಎಷ್ಟು ಹೇಳ್ರಿ 12%. ಎಸ್ ನೆಕ್ಸ್ಟ್ ಇಂಟು
12% ಆದ ನಂತರ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ ಈ ಅಮೌಂಟ್ ಎಟ್ ಮಂತ್ ಯೂಸ್ ಮಾಡಿದ್ರೆ ನೋಡ್ಬೇಕ್ರಿ. ಎಷ್ಟು ಯೂಸ್ ಮಾಡಿದೆ ಅಂದರೆ ಫಸ್ಟ್ ಆಫ್ ಆಲ್ ಕೌಂಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ಕೋಬೇಕ್ರಿ. 11 ಐತ್ರಿ, 11 ಕೌಂಟ್ ಮಾಡಬೇಕು ಏನಿಲ್ಲ, ರೈಟ್? ಕ್ಯಾನ್ ಐ ಕೌಂಟ್ 11 ಆರ್ ನಾಟ್, ರೈಟ್? ಇದನ್ನು ಡಿಸೈಡ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಡೇಟ್, ಫೆದರ್ ಹಿ ವಿತ್ಡ್ರೂ ಆನ್ ಬಿಗಿನಿಂಗ್ ಆಫ್ ದಿ ಮಂತ್ ಆರ್ ಫೆದರ್ ಹಿ ವಿತ್ಡ್ರೂ ಎಂಡ್ ಆಫ್ ದಿ ಮಂತ್. ಬಿಗಿನಿಂಗಿಗೆ ತೊಗೊಂಡಾರೆ ಎಂಡ್ಗೆ ತೊಗೊಂಡಾರೆ ನೋಡ್ಬೇಕಾಗ್ತೈತೆ ರೀ. ಸೊ ಇಲ್ಲಿ ಯಾವ ಡೇಟ್ ತೊಗೊಂಡ್ರೆ ಬಿಗಿನಿಂಗ್ ಅಂದ್ರೆ ಮೊದಲನೇ ಡೇಟಿಗೆ ತೊಗೊಂಡಾರ. ಮೊದಲನೇ ಡೇಟಿಗೆ ತೊಗೊಂಡಾರ ಅಂದ್ರೆ ಈ ಥರ ಆತ ಹೇಳ್ರಿ, ಈ 11 ಕೌಂಟ್ ಮಾಡಬೇಕಾಗ್ತೈತೆ ನಾವು, ರೈಟ್? ವಿ ನೀಡ್ ಟು ಕೌಂಟ್ ನವೆಂಬರ್ ಮಂತ್ ಆಲ್ಸೋ ಬಿಕಾಸ್ ಹಿ ವಿತ್ಡ್ರೂ ಆನ್ ದ ಫಸ್ಟ್ ಡೇಟ್ ಆಫ್ ದಿ ನವೆಂಬರ್ ಮಂತ್ ಫಸ್ಟ್ ಡೇಟಿಗೆ ತೊಗೊಂಡಾರೆ. ಸೊ ಅದು 11 ಕೌಂಟ್ ಮಾಡಬೇಕಾಗ್ತೈತೆ ರೀ. ಸೊ ಇಲ್ಲಿಗೆ ನೋಡ್ರಿ, ನಾ ಕೌಂಟ್ ಯಾವ್ದು ಮಾಡ್ತೇನೆ ರೀ? 11, ದೆನ್ 12, then 1, 2, 3 because 31st March ಅಂದ್ರೆ 3, right? So once again we'll count 11, 12, 1, 2, 3. So how many outstanding months? 5 divided by 12. ಇದನ್ನು ಕ್ಯಾಲ್ಕುಲೇಟರ್ ಮಾಡ್ರಿ. 6000 into 12, again percentage mark, into 5 divided by 12. ಸೊ ಎಷ್ಟು ಆನ್ಸರ್ ಬರ್ತೈತೆ ಹೇಳ್ರಿ? ಗುಡ್. ಎಷ್ಟು ಹೇಳ್ರಿ? 300. ಇಟ್ ಕಮ್ಸ್ 300. ಆರ್ ಯು ಗೆಟಿಂಗ್ ನೌ ವಾಟ್ ಐ ಆಮ್ ಟೆಲಿಂಗ್ ಹಿಯರ್? ವೆರಿ ಗುಡ್. ನೌ ಗೋ ಫಾರ್ ನೆಕ್ಸ್ಟ್ ಡೇಟ್. ನೆಕ್ಸ್ಟ್ ಡೇಟ್ ಬರೋದು ಯಾವ್ದು ಹೇಳ್ರಿ? 31st 12 2019, ರೈಟ್? ಸೊ ಈಗ ನನಗೆ ಹೇಳ್ರಿ ಯಾವ ಥರ ಬಿಡಿಸೋದು, ನೀವೇ ಹೇಳ್ರಿ. ಮೊದಲೇನು ತೊಗೋಬೇಕ್ರಿ? ವೆರಿ ಗುಡ್. ಅಮೌಂಟ್ ಎಷ್ಟೈತ್ರಿ? ಅಮೌಂಟ್ ರೀ 4000. ನೆಕ್ಸ್ಟ್ ರೇಟ್, ವಾಟ್ ಈಸ್ ದ ರೇಟ್? 12%. ವೆರಿ ಗುಡ್. ನೆಕ್ಸ್ಟ್ ರೇಟ್ ಆದ ನಂತರ ರೀ ಔಟ್ಸ್ಟ್ಯಾಂಡಿಂಗ್ ಮಂತ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟು ಮಂತ್ ಯೂಸ್ ಮಾಡಿದ ನೋಡ್ಬೇಕಿರೋದನ್ನು ರೀ ಡ್ಯೂರಿಂಗ್ ಫೈನಾನ್ಷಿಯಲ್ ಇಯರ್ 2019-20. ಸೊ ಲೆಟ್ ಮೀ ಟೆಲ್ ಫಸ್ಟ್, ಕ್ಯಾನ್ ಐ ಕ್ಯಾಲ್ಕುಲೇಟ್ 12 ಕ್ಯಾಲ್ಕುಲೇಷನ್ ಮಾಡ್ಬೇಕು ರೀ? ನೋ. ವೆರಿ ಗುಡ್. ಕೌಂಟ್ ಮಾಡಬಾರ್ದು. ಯಾಕೆ ಕೌಂಟ್ ಮಾಡಬಾರ್ದು ರೀ? ಈ ವಿತ್ಡ್ರೂ ಎಟ್ ದಿ ಎಂಡ್ ಆಫ್ ದಿ ಮಂತ್, ಡಿಸೆಂಬರ್ ಮಂತ್ ಮುಗೀತ್ರಿ ಅವಾಗ ವಿಡ್ರಾ ಮಾಡಿದ್ದಾರೆ. ಸೊ ಡಿಸೆಂಬರ್ ಮಂತ್ ಇದು ಅಮೌಂಟ್ ಯೂಸ್ ಮಾಡಿಲ್ಲ ರೀ. ಸೊ ಡಿಸೆಂಬರ್ ನಂತರ ಬರೋದು ಮಂತ್ ಯಾವ್ದು ರೀ? ನೆಕ್ಸ್ಟ್ ರೀ ಜನವರಿ. ಸೊ ಜನವರಿಗೆ ನಾವು ಎಷ್ಟು ಅಂಕಿ ಕೊಡ್ತೀವಿ? 1, ರೈಟ್? ಸೊ ಅದಕ್ಕೆ ಏನಾಗೋದು ರೀ? 1, 2, 3 ಮಾರ್ಚ್ ಮಿಟನ್ನು ಕೌಂಟ್ ಮಾಡ್ಬೇಕು ರೀ. ಸೊ ಎಷ್ಟು ಮಂತ್ ಆಗ್ತೈತೆ ರೀ? 3 months. ಅಗೇನ್ ಡಿವೈಡೆಡ್ ಬೈ 12. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿರಿ. 4000 into 12% into 3 divided by 12. What's the answer? Very good. 120. Right? Now come to the last date. Last date ಯಾವಾಗಿತ್ತು ಹೇಳ್ರಿ? 1/2/2020. ಎಷ್ಟು ತೊಗೊಂಡಾರಿ ಅಮೌಂಟ್ ರೀ? 2000. ಯಾವ ರೇಟ್ ಐತ್ರಿ? 12%. ಔಟ್ಸ್ಟ್ಯಾಂಡಿಂಗ್ ಮಂತ್. ಕ್ಯಾನ್ ಐ ಕೌಂಟ್ 2? ಎರಡನೇ ಮಂತ್ ಕೌಂಟ್ ಮಾಡೋದ್ರಿ? ಫೆಬ್ರವರಿ ಮಂತ್ ರೀ ಕೌಂಟ್ ಮಾಡೋದಾ? ಕೌಂಟ್ ಮಾಡೋದು. ಯಾಕೆ ಹೇಳ್ರಿ? ಬಿಗಿನಿಂಗ್ ಆಫ್ ದಿ ಮಂತ್ ಫಸ್ಟ್ ಡೇಟಿಗೆ ತೊಗೊಂಡಾರ, ಕೌಂಟ್ ಮಾಡ್ಬೇಕ್ರಿ. ಸೊ 2 and 3 ಎರಡು ಮಂತ್ ಆಗ್ತೈತೆ. 2 and 3 February month he used, again March month he used. Why March month used? We are calculating this one 31st March last date count ಮಾಡಾಕ್ತೇವ್ರಿ. ಅದಕ್ಕೆ ಏನ್ರಿ, ಒಂದು ಫೆಬ್ರವರಿ ರೀ, ಒಂದು ಮಾರ್ಚ್. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ ಈಸ್ 2 divided by 12. Give me the calculation. 2000 into 12% into 2 divided by 12. What's the answer here? It is 40. So these are the interest on drawing on separate amount. 2000 meg 180 ರೀ
on 6000 it is 300, on 4000 it is 120, and on 2000 again it is 40, right? These are the interest on drawing on separate amount, and we need to calculate total interest on drawing. Interest on drawing is total ಮಾಡಬೇಕ್ರಿ. ಸೊ ಅದಕ್ಕೆ ಇವು ಟೋಟಲ್ ಮಾಡಬೇಕ್ರಿ. 180 plus 300 plus 120 plus 40. So what is the total here? Yes, it is 640. It is 640. So ಈ 640 ಗೆ ನಾವೇನಂತ ಅಂತೇವ್ರಿ, interest on Arun's drawing. Interest on Arun's drawing. So what is the interest on Arun's drawing? 640. Yes, already this problem in the practice work you solved in product method, and there also you got the same answer, that is 640, and here also you got the same answer. ಎರಡು ಕಡೆ ಸೇಮ್ ಆನ್ಸರ್ ಬರ್ತಾರೆ. ಮೆಥಡ್ ಅಷ್ಟೇ ಚೇಂಜ್ ಐತ್ರಿ. ಅಲ್ಲಿ ಪ್ರಾಡಕ್ಟ್ ಮೆಥಡ್ದಾಗ ಬಿಡಿಸಿದ್ರಿ, ಇಲ್ಲಿ ಡೈರೆಕ್ಟ್ ಮೆಥಡ್ದಾಗ ಬಿಡಿಸಿದ್ದಾರೆ. ಸೊ ಡೈರೆಕ್ಟ್ ಮೆಥಡ್ ತಿಳಿತ್ರಿ. ಡೈರೆಕ್ಟ್ ಮೆಥಡ್ದಾಗ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ ರೀ? ಅಮೌಂಟ್, ರೇಟ್, ಔಟ್ಸ್ಟ್ಯಾಂಡಿಂಗ್ ಮಂತ್, 12/12. ಅಮೌಂಟ್ ವಿತ್ಡ್ರಾ ಮಾಡೋ ಅಮೌಂಟ್ ರೀ, ರೇಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ ಈ ಡೇಟಿಂದ ಇಲ್ಲಿವರೆಗೆ ಎಷ್ಟು ಅಮೌಂಟ್ ನೋಡ್ಬೇಕು ರೀ, ಅದಂತಾರೆ 12. ಸೊ ಈ ಥರ ಏನು ಮಾಡಿರಿ, ಪ್ರತಿಯೊಂದು ಅಮೌಂಟ್ ಮ್ಯಾಗ ಸೆಪ್ರೇಟ್ ಇಂಟ್ರೆಸ್ಟ್ ಕಂಡು ಹಿಡ್ದ ಅದ್ರ ಟೋಟಲ್ ಮಾಡ್ತೀವಲ್ರಿ, ಅದಕ್ಕೆ ನಾವೇನಂತ ಕರಿತೀವಿ ರೀ, ಇಂಟ್ರೆಸ್ಟ್ ಆನ್ ಅರುಣ್ಸ್ ಡ್ರಾಯಿಂಗ್. ಅದು ಯಾವ ಮೆಥಡ್ದಾಗ ರೀ? ಡೈರೆಕ್ಟ್ ಮೆಥಡ್ದಾಗ ರೀ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಮೆಥಡ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್, ರೈಟ್? ಸೊ ಇಟ್ ಮೀನ್ಸ್ ಎಕ್ಸಾಮ್ದಾಗ ಇದ್ರ ಮ್ಯಾಗ ಕ್ವಶನ್ ಕೇಳಂಗಿಲ್ಲ ರೀ, ರೈಟ್? But for the sake of knowledge you need to learn all these things, right? So these you need to learn all these things. So under direct method you are going to give the first formula and later you need to calculate one by one, right? Understood na how to solve the problem under direct method, right? Already one problem is solved in the product method, so please try that also in ಡೈರೆಕ್ಟ್ ಮೆಥಡ್. ಈಗಾಗಲೇ ಒಂದು ಪ್ರಾಡಕ್ಟ್ ಮೆಥಡ್ದಾಗ ಬಿಡಿಸಿದ್ರಲ್ಲ, ಅದನ್ನು ಪ್ರಾಬ್ಲಮ್ ಎತ್ತರಾಗ ಬಿಡ್ಸೋಕೆ ಪ್ರಯತ್ನ ಮಾಡಿರಿ, ಡೈರೆಕ್ಟ್ ಮೆಥಡ್ದಾಗ ಬಿಡ್ಸೋಕೆ ಪ್ರಯತ್ನ ಮಾಡಬೇಕು, ರೈಟ್? ಸೊ ಹ್ಯಾವ್ ಯು ಎನಿಥಿಂಗ್ ಕನ್ಫ್ಯೂಷನ್ಸ್ ಹಿಯರ್? ಎಸ್, ಹ್ಯಾವ್ ಎನಿಥಿಂಗ್ ಕ್ವೆರೀಸ್? ರೈಟ್, ಅಂಡರ್ಸ್ಟುಡ್ ನಾ? ಒನ್ ಥಿಂಗ್ ಯು ಕೀಪ್ ಇನ್ ಯುವರ್ ಮೈಂಡ್, ಇಫ್ ಹಿ ವಿತ್ಡ್ರೂ ಲಾಸ್ಟ್ ಡೇ ಆಫ್ ದಿ ಮಂತ್ ಯು ಸ್ಕೀಪ್ ದಿಸ್ ಮಂತ್. ಈ ಮಂತ್ ಬಿಡ್ಬೇಕ್ರಿ, ಲಾಸ್ಟ್ ಡೇಟಿಗೆ ವಿತ್ಡ್ರಾ ಮಾಡಿದ್ರೆ ಮುಂದಿನ ಕೌಂಟ್ ಮಾಡ್ಕೋತ ಹೋಗ್ಬೇಕ್ರಿ. ಆ್ಯಂಡ್ ಇಫ್ ಈ ವಿತ್ಡ್ರೂ beginning of the month, then you need to count that month, right? Understood na? Yes, in the next class we go for average method or shortcut method. Under shortcut method and under average method how we calculate interest on drawing we study in next class, right? Thank you.